ನಾಗಾರ್ಜುನ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ಇದೆ. ಈ ವಿಡಿಯೋ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಸರ್ಪ್ರೈಸ್ ಕೊಟ್ಟಿದ್ದಾನೆ ನಾಗಾರ್ಜುನ. ಈ ವಿಡಿಯೋ ನೋಡಿ ಎಲ್ರು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾಳೆ ನಾಗಾರ್ಜುನ ಬರ್ತಡೇ ಇದೆ, ಎಲ್ರು ಕಮೆಂಟ್ ಅಲ್ಲಿ ಹ್ಯಾಪಿ ಬರ್ತಡೇ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡ್ಕೊಂಬಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ಕೇಕ್ ತಗೊಂಬಂದಿದ್ದೇನೆ, ಹೋಗ್ಬೇಕು. ಹೋಗಿದ್ರೆ ಯಾಕಂತ ಹೇಳ್ತಾರೆ ಅನ್ನೋ ಗೊತ್ತಿಲ್ಲ. ಇನ್ನೊಂದೇನಂತಂದ್ರೆ, ಇವಾಗ ಅಲ್ಲಿ ಹೋಗಿದ್ದೀನಿ, ಕುಂದ್ರಿಸಿ ಬಂದಿದ್ದೇನೆ ಓಪನ್ ಹೋಮ್ವರ್ನ. ಅಲ್ಲಿ ಹೋಗ್ಬರ್ತೀನಿ, ಒಂದು ಕೆಲ್ಸ ಐತೆ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ ನೆಕ್ಸ್ಟ್ ಏನಾಗ್ತದೆ. ಹೋಗ್ತಿದ್ದೀನಿ ಒಳಗಡೆ. ನೋಡ್ರಿ ಇದೆಲ್ಲ ಡೆಕೋರೇಷನ್ ಕೂಡ ಸೂಪರ್ ಮಾಡ್ತಾರೆ. ಇಲ್ಲಿ ಬಂದಿರೋದು ಕೂಡ ಒಂದು ಇನ್ಸ್ಟಾಗ್ರಾಮ್ ನೋಡೇ ಬಂದಿರೋದು, ವಿಸಿಟ್ ಮಾಡ್ತಿರೋದು. ಆನಿವರ್ಸರಿ ಇದೆ ಓಪನ್ ಹೋಮ್ವರ್ದು. ಸೊ ಸೆಲೆಬ್ರೇಷನ್ ಒಂದು ಲೈಟ್ ಆಗಿ ಮಾಡ್ತಾ ಇದೀವಿ, ಜೋರಾಗಿ ಏನಿಲ್ಲ. ಜಸ್ಟ್ ಒಂದ್ ಕೇಕ್ ತಗೊಂಡಿದೀನಿ. ಓಪನ್ ಹೋಮ್ವರ್ ಹೇಗ್ ತರ ಏನ್ ಅನಿಸ್ತದೆ ನಿಮ್ಗೆ? ಹ್ಯಾಪಿ ಅನ್ಸುತ್ತೆ. ಹ್ಯಾಪಿ ನಿನಗೆ ಏನ್ ಅನಿಸ್ತದಮ್ಮ? ನಾಕ ಬಾಗ ಕಾಣಿಸ್ತತಿ. ನಾಕ ಬಾಗ ಕಾಣಿಸ್ತತಿ. ನಮ್ಮಲ್ಲಿ ಕನ್ನಡ ಚೆನ್ನಾಗಿ ಮಾತಾಡಕ್ಕಾಗಲ್ಲ, ಸೊ ತೆಲುಗಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇವೆ. ಇವಾಗ నాకు బాగా అనిపిస్తుంది. బాగా అనిపిస్తుంది ನನ್ನ ಮಗ ವಿಷಯಕ್ಕೆ ಹ್ಯಾಪಿಗೆ ಮ್ಯಾರೇಜ್ ಮಾಡಿ ಚೆನ್ನಾಗಿ ನೋಡ್ರಿ, ಅದು ಹಾಗೆ ನೋವು ಕನ್ನಡ ಬರುತ್ತೆ, ಅದು ಹಂಗೇನಿಲ್ಲ. ಓಕೆ, ತುಂಬಾ ಖುಷಿ ಆಗ್ತಿದೆ. ವರ್ಷಕ್ಕೆ ಒಂದೇಟ್ ಮಾತ್ರ ಈ ತರ ಟ್ರೀಟ್ ಕೊಡೋದು ನಾನು. సంవత్సరానికి ఒకసారి నాకు బాగా కనిపిస్తుంది. ವರ್ಷಕ್ಕೆ ಒಂದೇಟ್ ಮಾತ್ರ ನಾನ್ ಟ್ರೀಟ್ ಕೊಡೋದು, ಅದು ಬಿಟ್ರೆ ಮತ್ತೆ ಯಾವಾಗ ಹೊರಗೆ ಕರ್ಕೊಂಡ್ ಬರಲ್ಲ. ಅವಾಗ ನಮ್ಮಮ್ಮ ಬರ್ತಿದ್ದಾಳೆ, ಒಬ್ಬ ರೇರ್ ಸಿಗೋದ್ ನನಗೆ. ನನ್ ಕೈಯಲ್ಲಿ ಸಿಗೋದನು ಇಲ್ಲ ನಮ್ಮಪ್ಪ. ಎಲ್ಲಿದೆ ಅಂತಂದ್ರೆ ಎಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳಿ ಯಾವ್ದೋ ಒಂದ್ ನೆಪ ಇಟ್ಕೊಂಡು ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮನ್ನ ಒಂದ್ ಸ್ವಲ್ಪ ಬಲಂತ ಮಾಡ್ಕೊಂಡ್ ಕರ್ಕೊಂಡ್ ಹೋದ್ರೆ ಹೊರಗಡೆ ಬಂದಂಗ ಆಗುತ್ತೆ. Happy anniversary, mom and dad. ನನಗೆ ತುಂಬಾ ಖುಷಿ ಆಗ್ತಿದೆ. ಒಂದ್ ವರ್ಷಕ್ಕೆ ಒಂದ್ಸಲನೆ ನಾನ್ ಮಾಡೋದ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಬೇರೆ ಕಡೆ ಹೋಗಿದ್ದು, ಈ ಟೈಮ್ ಬಂದ್ಬಿಟ್ಟು ಸಿ ಕಾಲೇಜ್ ಹತ್ರ ಮೇಲ್ಗಡೆ. ನಮ್ಗೆ ಹೆಸರು ಗೊತ್ತಿಲ್ಲ, ಹೋಗೋ ಟೈಮಲ್ಲಿ ಲಾಂಚ್ ಮಾಡ್ತೀನಿ, ನೋಡ್ರಿ ಬಂದು ವಿಸಿಟ್ ಮಾಡ್ರಿ ಒಂದ್ ಟೈಮ್. ಕಟ್ ಮಾಡ್ರಮ್ಮ, ರೆಡಿ ಕಟ್ ಇದನ್ನ ಸೇರ್ಕೊಟ್ ನೋಡಿ. ಹ್ಯಾಪಿ ಆನಿವರ್ಸರಿ ಮಾಮ್ ಅಂಡ್ ಡ್ಯಾಡ್. అది పట్టుకో. ఎంత కూల్ ఉంది. ಕೂಲ್ ಕೇಕ್ ಅದೇ. ಸಾವಿರ ಜನುಮ ಜೊತೆಯಲಿ ನಾವು ಕಂಡ ಆನಂದ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ.
ಈಗ ಉಂಟು ನೋಡಿ ಬಿರಿಯಾನಿ ಬಂದಿತ್ತು ಈಗ ನಮ್ಗ ನೋಡಿ ಬಾಳಿ ಟೇಸ್ಟಿ ಇತ್ತು. ಈಗ ನೋಡಿ ನಾವ್ ತಿಂತಾ ಇದೀವಿ ನೋಡಿ. ಈಗ ಈಗ చికెన్ అని చూడండి చందాగా అయితే టేస్ట్ అయితే బాగుంది బిర్యానీ బిర్యానీ ಅಷ್ಟು ಚೆನ್ನಾಗಿ ಫುಲ್ ಕ್ವಾಲಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಅಡಿಗೆದು. ನೋಡಿ ಮದ್ವೆ ಕೊಟ್ಟಿದ್ದಾರೆ ಪಕ್ಕದಲ್ಲಿ. ಸಾಲ್ಸಾ ಅಂತ ಇದ್ರ ಹೆಸರು ನಾವು ಕ್ರಿಯೇಟ್ ಮಾಡಿದ್ವಿ. క్యారెట్ బాగుంది సూపర్ ఉంది నా తెలుగు మీరు ఏమన్నా అర్థమవుతుంది దాంట్లో ಬಿರಿಯಾನಿ ಸ್ಮೂತ್. బిర్యానీ సూపర్ ಚೆನ್ನಾಗೈತೆ. ಬಯಸಿ ತಂದ